ನಾಗರಾಜ್. ಧನ್ಯವಾದಗಳು ಸಭಾಪತಿಗಳೇ. ಇಂದ ಒಂದು ಸಾರ್ವಜನಿಕ ಮಹತ್ವವಾದ ವಿಚಾರವನ್ನು 330ರಲ್ಲಿ ತಂದಿರತಕ್ಕಂಥ ಸದಸ್ಯರುಗಳಂತ ರಮೇಶ್ ಬಾಬು ಅವರು, ಐವನ್ ಡಿಸೋಜ ಅವರು ಮತ್ತು ಇನ್ನಿತರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ವಿಚಾರ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಇಟ್ ಇಸ್ ಗಾಟ್ 2 ಪಾರ್ಟ್ಸ್, ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ. ಒಂದು ಬಂದ್ಬಿಟ್ಟು ಡೊಮೆಸ್ಟಿಕ್ ಸಿಲಿಂಡರ್ ಬಗ್ಗೆ ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರವನ್ನು ನಾನು ಸ್ವಾಗತ ಮಾಡ್ತೇನೆ. ನಾಗರಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದಕ್ಕೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಎರಡು ಮಾತಿಲ್ಲ. ಆದರೆ ಸಮಸ್ಯೆ ಇರೋದು ಕೇವಲ ಡೊಮೆಸ್ಟಿಕ್ ಸಿಲಿಂಡರ್ಗಳೇ ಮಾತ್ರ ಅಲ್ಲ. ಬೆಂಗಳೂರು ನಗರದಲ್ಲಿ ರಾಜಧಾನಿಯಲ್ಲಿ ಇವತ್ತು 30% ಹೆಚ್ಚು ಜನ ಹೋಟೆಲ್ ರೆಸ್ಟೋರೆಂಟ್ಗಳು ಡಿಪೆಂಡ್ ಆಗಿರ್ತಕ್ಕಂಥ ಮರಿಬಾರ್ದು ಅನ್ನೋ ವಿಚಾರ ಹೇಳ್ತೀನಿ. ಈ IT ಕ್ಯಾಪಿಟಲ್ ಆಗಿರ್ತಕ್ಕಂಥ ಸಿಲಿಕಾನ್ ವ್ಯಾಲಿಯಲ್ಲಿ PGಗಳಲ್ಲಿ 100 ಜನ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತೊಂದು ದಿವಸ ಗೋವಿಂದರಾಜನ ಮಾತಾಡೋದು ಡಿಸ್ಟರ್ಬ್ ಮಾಡಬೇಡಿ. ಅದರ್ವೈಸ್ ಸಿಟ್ ಡೌನ್, ಪ್ಲೀಸ್ ಹ್ಯಾವ್ ಪೇಷನ್ಸ್. ಇಲ್ಲ ಮೆಲ್ಲಿಗೆ ಮಾತಾಡಂತ ಹೇಳಿದ್ರೆ ಏನು ಅರ್ಥ? ನಮ್ಮ ಮನಸ್ಸಲ್ಲಿ ಹೇಳ್ತೇವೆ, ಸ್ವಲ್ಪ ದಿರಿ. ನಾನು ಹೇಳ್ತಕ್ಕಂಥ ವಿಚಾರ ಏನಂತಂದರೆ, PGಗಳಲ್ಲಿಂದ ಇರ್ಬೋದು ಅಥವಾ IT ಕಂಪನಿಗಳಿಂದ ಕ್ಯಾಂಟೀನ್ಗಳಿರ್ಬೋದು, ಫ್ಯಾಕ್ಟ್ರಿಗಳಿಂದ ಕ್ಯಾಂಟೀನ್, ಆಲ್ ಕಮ್ ಅಂಡರ್ ಕಮರ್ಷಿಯಲ್ ಸಿಲಿಂಡರ್ಸ್. ಇವತ್ತು ಅವರೆಲ್ಲರೂ ಕೂಡ ಸಮಸ್ಯೆಗೆ ಸಿಹಾಕೊಂಡಾಗ ಒಂದು ಹೊತ್ತು ಊಟನ ಬಿಡಬೇಕಾಗ್ತದೆ. ಸರ್ ನಾನು ಮುಗಿಸ್ತೀನಿ ಸರ್. ಹಾಗಾಗಿ ವಿಚಾರ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ 1,40,00,000 ಜನರಲ್ಲಿ ಸುಮಾರು 30% ಜನ ಇವತ್ತು ಹೋಟೆಲ್ಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಇವತ್ತು ಹೋಟೆಲ್ಗಳಿಗೆ ಹೋದರೆ ಸಾಂಬಾರು ಸಿಗೋದಿಲ್ಲ, ಸಾಂಬಾರು ಸಿಕ್ಕಿದ್ರೆ ದೋಸೆ ಸಿಗೋದಿಲ್ಲ. ಹಾಗಾಗಿ ಬಂದಿರತಕ್ಕಂಥದ್ದು. ಕೆಲವು ಕಡೆಗಳು ಹೇಳ್ತಾರೆ, ಆನೇಕಲ್ಲಲ್ಲಿ ಕೂಡ ಪತ್ರಿಕಾ ರಿಪೋರ್ಟ್ಗಳು ನಿಮ್ಮ ಕೈಗೆ ಕೊಡಲಿಕ್ಕೆ ತಯಾರಿದ್ದೇನೆ ಸಭಾಪತಿಗಳೇ. ಆನೇಕಲ್ಲಿ ಇರ್ತಕ್ಕ ಹೋಟೆಲ್ಗಳು ಹೇಳ್ತಾರೆ ಕೇವಲ ಕಾಫಿ ಟೀ ಮಾತ್ರ ಸಿಗ್ತದೆ, ಮತ್ತು ತಿಂಡಿ ಸಿಗೋಲ್ಲ ಅಂತ ಹೇಳ್ತಾರೆ. ಈ ಸಮಸ್ಯೆ ನಾನು ನಮ್ಮ ಮಂತ್ರಿಗಳು ಜವಾಬ್ದಾರಿಯಿಂದ ನಡ್ಕೊಂಡು ಇವತ್ತು ಡೊಮೆಸ್ಟಿಕ್ ಸಿಲಿಂಡರ್ಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಆದರೆ ಇನ್ನೊಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ವಿಫಲರಾಗಿರ್ತಾರೆ. ಇದು ಬಹಳ ಬಹಳ ಸೂಕ್ಷ್ಮವಾದ ವಿಚಾರ. ಮತ್ತು ಸರ್ ನಾನು ಆಗ್ಬೇಕಾಗಿರೋ ವಿಚಾರ ಹೇಳ್ತೀನಿ. UPA ಗವರ್ಮೆಂಟ್ ಬಗ್ಗೆ ಕೂಡ ಸರ್ ಹೇಳ್ತೀನಿ ಸರ್. ಇದು ಬಹಳ ಈ ವಿಚಾರದಲ್ಲಿ ಮಾತ್ರ ನನಗೆ ಸ್ವಲ್ಪ ಸಮಯ ಕೊಟ್ಟಿದ್ದ ಮನವಿಯನ್ನು ಮಾಡ್ತೇನೆ. ನಾನು ಕುತ್ಕೊ ಅಂದರೆ ಕುತ್ಕೊಳ್ತೀನಿ. ಮನೆ ಸಾಹೇಬ್ ಏನಾಗಿದೆ ಅಂದರೆ, UPA ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಇದೇ ಗ್ಯಾಸ್ ಸಿಲಿಂಡರ್ಗೆ 5 ರೂಪಾಯಿ ಆದಾಗ ಇಡೀ ಬೀದಿಯಲ್ಲಿ ಹೋರಾಟ ಮಾಡಿದ್ರು. ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದಾಗ ನಮ್ಗೆ ಆಕ್ರೋಶ ಪಡೆದ್ರೆ ಏನಾಗ್ತದೆ ಅನ್ನೋ ವಿಚಾರ ಹೇಳ್ತೀನಿ. ಕೇಂದ್ರ ಸರ್ಕಾರ ಬ್ಲೇಮ್ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು. ನಮ್ಮ ಮಾತನ್ನು ಹೇಳ್ತಾ ಇದ್ದೀನಿ. ಎರಡನೇದು ಹೇಳ್ತಾ ಇದ್ದೀನಿ, UPA ಸರ್ಕಾರ ಅಧಿಕಾರದಲ್ಲಿದ್ದಾಗ 650 ರೂಪಾಯಿ ಡೊಮೆಸ್ಟಿಕ್ ಸಿಲಿಂಡರ್ಗೆ ಸಬ್ಸಿಡಿನ ಕೊಟ್ವಿ. 12 ವರ್ಷಗಳಿಂದ ನಾವು 6 ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿ ಉಳಿಸ್ಕೊಂಡಿದ್ದೀರಾ. ಪೆಟ್ರೋಲ್ ಮೇಲೆ ಸೆಸ್ ಕಲೆಕ್ಟ್ ಮಾಡಿದ್ದೀರಾ. 40 ಲಕ್ಷ ಕೋಟಿಗಳಷ್ಟು ನೀವು ಸೆಸ್ನ ಕಲೆಕ್ಟ್ ಮಾಡಿದ್ದೀರಾ. ಆದರೆ ಈ ದೇಶದಲ್ಲಿ ಗ್ಯಾಸ್ನ ಪ್ರೊಡಕ್ಷನ್ ಹೆಚ್ಚು ಮಾಡಲೇ ಇಲ್ಲ. ಎಲ್ಲೋಯ್ತು ದುಡ್ಡು ನಾನು ಕೇಳ್ತಾ ಇದ್ದೀನಿ. ಒಂದು ಕಡೆ ಖಜಾನೆ ಮೇಲೆ 200 ಲಕ್ಷ ಕೋಟಿಗಳು ಸಾಲ ಮಾಡಿದ್ದೀರಾ, ಸಬ್ಸಿಡಿನ ವಿಡ್ರಾ ಮಾಡಿದ್ದೀರಾ, ಸೆಸ್ ಕಲೆಕ್ಟ್ ಮಾಡಿದ್ದೀರಾ. ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಂಡಿಲ್ಲ. ಆ ಕಾರಣ ಕೇಳ್ತಾ ಇರ್ತಕ್ಕಂಥದ್ದು, ಈ ವಾರಿನ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಲು ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಹೇಳ್ತಕ್ಕಂಥದ್ದು, ನಿಮ್ಮ ವಿದೇಶ ನೀತಿಗಳಲ್ಲೂ ಕೂಡ ಪರಿಣಾಮ ಆಗಿರ್ತಕ್ಕಂಥದ್ದು. ಎರಡನೇದು ಹೇಳ್ಬೇಕು ಅಂದ್ರೆ, ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರಬೇಕು, ಇಂಡಿಯಾಗೆ ಬರಬೇಕು ಅನ್ನೋದ್ರೆ ಕ್ರಮಗಳನ್ನು ಕೈಗೊಳ್ಳಲು ವಿಫಲರಾಗಿದ್ರಿ, ಪ್ರೊಡಕ್ಷನ್ ಮಾಡಲು ವಿಫಲರಾಗಿದ್ರಿ. ಎಲ್ಲ ಕಾರಣ ಕೇಳ್ತಾ ಇದ್ದೀನಿ. ಗ್ಯಾಸ್ ಕ್ರೈಸಿಸ್ ಮಾತು ಹೇಳ್ತಾ ಇದ್ರಿ. ಇದಕ್ಕೆ ನೇರ ಜವಾಬ್ದಾರಿ ಪ್ರಧಾನಮಂತ್ರಿ ಸುಲಭವಾದ ವಿಚಾರ ಆಗೋದೇ ಇಲ್ಲ. ಹೊರಗೆ ಹಾಕಿದ್ಯಲ್ಲ, ಕಮರ್ಷಿಯಲ್ ಸೆಂಟರ್ ಇಲ್ಲ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಇವತ್ತು ಹೋಟೆಲ್ಗಳು ಬಂದಾದ್ರೆ, PGಗಳು ಬಂದಾದ್ರೆ, ಕ್ಯಾಂಟೀನ್ಗಳು ಬಂದಾದ್ರೆ ಎಲ್ಲಿ ಹೋಗ್ಬೇಕು ಕೇಳ್ತಾ ಇದ್ರಿ. ವಾಟ್ ಇಸ್ ರಾಂಗ್? ನಾನು ಬೆಂಗಳೂರಿನ ಪ್ರತಿಗಳನು ಜನ PG ಬರ್ತಾ ಇದ್ದಾರೆ. ಇದು ಬಹಳ ಗಂಭೀರವಾದ ವಿಚಾರ. ಗಂಟೆಗಟ್ಟಲೆ ಚರ್ಚೆ ಆಗಬೇಕಾಗುತ್ತದೆ. ಕೇಂದ್ರ ವೈಜ್ಞಾನಿಕಗಳ ಬಗ್ಗೆ ಹೇಳಬೇಕಾಗುತ್ತದೆ. ಕೇಂದ್ರ ವಿದೇಶ ನೀತಿಗೆ ಒಳಗೆ ಗವರ್ಮೆಂಟ್ ಆಫ್ ಇಂಡಿಯಾ ಕಂಪ್ಲೀಟ್ಲಿ ಫೇಲ್. ಟುಡೇ ದ ಬ್ಲೇಮ್ ಹ್ಯಾಸ್ ಬೀನ್ ಡನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೋಸ್ಕರ ಸುಮ್ಮನೆ ಆಗಬೇಕು ಸ್ವಾಮಿ? ನಾಗರಿಕರನ್ನು ಟ್ಯಾಕ್ಸ್ ಕಟ್ಟತಕ್ಕಂಥವ್ರು ಸರ್. ಕೇಂದ್ರ ಸರ್ಕಾರಕ್ಕೆ 40% ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು, IT ಎಕ್ಸ್ಪೋರ್ಟ್ ಮಾಡ್ತೀವಿ. ಅಲ್ಲಿ ಕ್ಯಾಂಟೀನ್ ಗ್ಯಾಸ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮಾನ್ಯ ಉಪಮಂತ್ರಿಗಳೇ, ನೀವು ಬೆಂಗಳೂರಿನ ಸಚಿವರಿದ್ದೀರಿ, ನಾವು ಸಾಯ್ಬೇಕಾ? ನೀವು ಕೇಂದ್ರ ಸರ್ಕಾರ ವೈಫಲ್ಯತನ ಬಿಜೆಪಿ ಗ್ಯಾಸ್ ಪ್ರೊಡಕ್ಷನ್ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಸಬ್ಸಿಡಿ ಕೊಡೋದ್ರಲ್ಲಿ ವಿಫಲ ಆಗಿದೆ. ಲೂಟಿ ಹೊಡೆದಿದೆ ಬಿಜೆಪಿ ಸರ್ಕಾರ. ಒಂದು ನಿಮಿಷ ರೀ ಸಭಾಧ್ಯಕ್ಷರೇ, ದಯಮಾಡಿ ನಮ್ಮ ಸಚಿವರು ಸಮರ್ಪಕ ಉತ್ತರ ಕೊಟ್ಟ ನಂತರ
ಅದು ಉತ್ತರನ ಇಡೀ ರಾಜ್ಯ ಸದನ ಎಲ್ಲ ಒಪ್ಪಿದ ನಂತರ ಏನಾಗಿದೆ ಅಂದ್ರೆ ನಮಗೆ ಹೇಳ್ತಾರಲ್ಲ ಅಲ್ಲ ಸಭಾನಾಯಕರೇ, ಒಂದ್ ನಿಮಿಷ ರೀ ಸಭಾನಾಯಕರೇ, ಇಷ್ಟೊತ್ತನ ಕಡೆ ಮೀಟಿಂಗ್ ಮಾಡಿ ಅವರು ಇದ್ರಲ್ಲಿ ಬೆಳತನಕ ರಾಮಾಯಣಕ್ಕೆ ಬೆಳಗುಂದ ರಾಮಕ್ಕೆ ಸೀತಾ ಅನ್ಬೇಕತ್ತ. ಏ ಕೂಡಪ್ಪ ಏನಿದೇನು ಹೇಳೋದು ಕೇಳೋದಿಲ್ಲ ಏನು ಅಲ್ರಿ ಸಭಾನಾಯಕರ, ಇದೇನು ಸಭೆ ನಡೆಸೋ ಪದ್ಧತಿನ ಅಲ್ಲ. ಒಂದ್ ಸ್ವಲ್ಪ ಬೆಲ್ ಮಾಡಿ ಮರ್ಯಾದೆ ಇರಬೇಕು. ಅನ್ಯತಾ ಭಾವಿಸ್ಬೇಡಿ, ನಾವು ನಿಮ್ಗೆ ಗೌರವ ಕೊಡ್ತೇವೆ. ಅದ್ರ ನಾಗರಿಕ ಸಮಸ್ಯೆಗಳ ಬಗ್ಗೆ ನಾವು ಕೇಳಬೇಕಾದ್ರೆ ನಮ್ಮ ಹಕ್ಕು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.